ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಈ ನನ್ನ ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಮ್ಮ ಗೋಟ್ ಫಾರ್ಮ್ನಲ್ಲಿ ಯಾವ್ಯಾವೆಲ್ಲ ಕೆಲಸಗಳು ನಡೀತಾ ಇದ್ದಾವೆ ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಮ್ಮ ಶೆಡ್ನಲ್ಲಿ ವೆಲ್ಡಿಂಗ್ ವರ್ಕ್ ನಡೀತಾ ಇದೆ ಸ್ನೇಹಿತರೆ. ಅದು ಈ ವೆಲ್ಡಿಂಗ್ ಕೆಲಸ ನಾವು ಮೇಕೆಗಳು ಮೇವು ತಿನ್ನೋದಕ್ಕೆ ಅಂಥೇಳಿ ಮೇವಿನ ಟ್ರೇಗಳನ್ನ ಫಿಕ್ಸ್ ಮಾಡೋದಕ್ಕಾಗಿ ಮಾಡಿಸ್ತಾ ಇದ್ದೀನಿ. ಈ ಮೇವಿನ ಟ್ರೇಗಳು ನಾವು ಯಾಕೆ ಮಾಡಿಸ್ತಾ ಇದ್ದೀವಿ ಅಂದರೆ, ಮೇವು ನೆಲಕ್ಕೆ ಬೀಳಬಾರ್ದು, ಮಣ್ಣು ಸೇರಿ ಗಲೀಜಾಗಬಾರ್ದು ಮತ್ತು ಮೇವು ವ್ಯರ್ಥ ಕೂಡ ಆಗಬಾರ್ದು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಅದರ ಸಲುವಾಗಿ ಸ್ಟ್ರಾಂಗ್ ಆಗಿ ಲಾಂಗ್ ಲಾಸ್ಟಿಂಗ್ ಆಗಿ ಇರೋ ಹಾಗೆ ಐರನ್ ಫ್ರೇಮ್ ಬಳಸಿ, ಐರನ್ ಪೈಪ್ಗಳನ್ನ ಬಳಸಿ ಈ ಟ್ರೇಗಳಿಗೆ ಪ್ರಾಪರ್ ವೆಲ್ಡಿಂಗ್ ವರ್ಕ್ಗಳನ್ನ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ. ಮೇಕೆಗಳ ಆರೋಗ್ಯ ನಮ್ಮ ಫಾರ್ಮ್ನಲ್ಲಿ ತುಂಬ ಮುಖ್ಯ ಸ್ನೇಹಿತರೆ. ಅವುಗಳು ಆರಾಮವಾಗಿ ನಿಂತು ಮೇವು ತಿನ್ನಬೇಕು, ಕುತ್ತಿಗೆಗೆ ಮತ್ತು ಕಾಲಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಗಮನ. ಈ ಶೆಡ್ ಹೈಟೆಕ್ ಶೆಡ್ ಆಗಿರೋದ್ರಿಂದ ಪ್ರತಿ ಕೆಲಸವು ಪ್ಲ್ಯಾನಿಂಗ್ ಜೊತೆಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೂ ಜೊತೆಗೆ ಮೇಕೆ ಮರಿಗಳನ್ನ ಒಳಗಡೆ ಸೆಪ್ರೇಟಾಗಿ ಇಡೋದಕ್ಕಾಗಿ ಚಿಕ್ಕ ಚಿಕ್ಕ ರೂಮ್ಗಳನ್ನ ಮಾಡಿಸ್ತಾ ಇದ್ದೀವಿ. ಪ್ರತಿ ರೂಮ್ಗೆ ಪ್ರತ್ಯೇಕ ಗೇಟ್ ವ್ಯವಸ್ಥೆ ಕೂಡ ಇರುತ್ತೆ. ಇದರಿಂದ ಮರಿಗಳಿಗೆ ಸುರಕ್ಷತೆ ಇರುತ್ತೆ ಮತ್ತು ದೊಡ್ಡ ಮೇಕೆಗಳಿಗೆ ಒತ್ತಡ ಕೂಡ ಇರೋದಿಲ್ಲ. ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಹಾಲು ಕುಡಿಸಿದ್ರೆ ಸಾಕು. ಇಲ್ಲಾಂದ್ರೆ ಮೇಕೆಗಳಿಗೂ ಕೂಡ ಮೇವು ತಿನ್ನಲಿಕ್ಕೆ ಬಿಡೋದಿಲ್ಲ ಮರಿಗಳು. ಸೊ ಆ ಒಂದು ಒತ್ತಡ ದೊಡ್ಡ ಮೇಕೆಗಳ ಮೇಲೆ ಇರುತ್ತೆ. ಸೊ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಅವುಗಳ ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತೆ. ಫಾರ್ಮ್ನಲ್ಲಿ ಮೇಕೆಗಳು ಹೊರಗಡೆ ಹೋಗಿ ಬರೋದಕ್ಕೆ ಅಂಥೇಳಿ 2 ಮುಖ್ಯ ಗೇಟ್ಗಳನ್ನು ಕೂಡ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ.
ಇದು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಮತ್ತು ಕ್ಲೀನಿಂಗ್ಗೆ ತುಂಬ ಸಹಾಯ ಆಗುತ್ತೆ. ಇನ್ನೊಂದು ಮುಖ್ಯವಾದ ವ್ಯವಸ್ಥೆ ಅಂದರೆ ಮೇಕೆಗಳು ಹೊರಗಡೆ ಅಂದರೆ ಕೆಳಗಡೆ ಇಳಿದು ಹೋಗುವಾಗ ಕಾಲು ಜಾರದಂತೆ ಕಟ್ಟಿಗೆ ಪಳಿಗಳಿಂದ ಫ್ಲೋರ್ ಅಥವಾ ರ್ಯಾಂಪನ್ನು ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ. ಇದರಿಂದ ಮಳೆಯ ಸಮಯದಲ್ಲೂ ಕಾಲು ಜಾರಿ ಬೀಳೋ ಅಪಾಯ ಕಡಿಮೆ ಆಗುತ್ತೆ, ಮೇಕೆಗಳಿಗೆ ಗಾಯ ಆಗೋದನ್ನು ತಪ್ಪಿಸ್ಬೋದು. ಸ್ನೇಹಿತರೆ, ಈ ಎಲ್ಲ ವ್ಯವಸ್ಥೆಗಳು ನಾವು ಮೇಕೆಗಳ ಆರಾಮ, ಆರೋಗ್ಯ ಮತ್ತು ಫಾರ್ಮ್ನ ಲಾಭ ಈ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಈ ಗೋಟ್ ಫಾರ್ಮಿಂಗ್ ಮೇಲೆ ಆಸಕ್ತಿ ಇದ್ದರೆ ಈ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ. ಸ್ನೇಹಿತರೆ, ಇದನ್ನು ಕೊನೆಗೆ ನಾವು ಪರೀಕ್ಷೆ ಮಾಡೋದು ಬೇಡ, ಯಾವ ರೀತಿ ಆಗಿದೆ ಅಂಥೇಳಿ ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ರ್ಯಾಂಪ್ ಮೇಲೆ ಏರಲಿಕ್ಕೆ ಅಂತೇಳಿ ಕಟ್ಟಿಗೆ ಪಳಿಗಳನ್ನು ಬಳಸಿ ರ್ಯಾಂಪ್ ಮಾಡಿಸಿದ್ದೀನಿ. ಒಳಗಡೆ ಇಲ್ಲಿ ವೆಲ್ಡಿಂಗ್ ವರ್ಕ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇಲ್ಲಿ ಮೇವಿನ ಬುಟ್ಟಿಗಳು ಕೂತ್ಕೊಳ್ಳುತ್ತೆ ಮತ್ತು ಇಲ್ಲಿ ಒಳಗಡೆ ಸಪ್ರೇಟಾಗಿ ಗೇಟ್ಗಳ ವ್ಯವಸ್ಥೆ ಕೂಡ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ಗೋಟ್ ಫಾರ್ಮ್ ಅಪ್ಡೇಟ್ಸ್ ಜೊತೆಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.